ಪೂಜೆ ಮಾಡ್ಬೇಕಂತೇಳಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು. ನಮ್ಮ ಸಮುದಾಯದವ್ರನ್ನೆಲ್ಲರೂ ಎಲ್ಲ ನಮ್ಮ ಲೀಡರ್ಸ್ಗಳೆಲ್ಲ ಬಂದಿದ್ರು. ಆ ಸಮಯದಲ್ಲಿ ಕೆಲವು ಭೂಗಳರು, ಅಯ್ಯೋ ಇಲ್ಲಿ ಕೆಲವರು ಅಂತಲ್ಲ, ಬಹಳ ಜನ ಭೂಗಳರು ಇದ್ದಾರೆ, ಅದು ಪ್ರಭಾವಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ತನಿಖೆ ಆಗ್ಬೇಕು ಇವೆಲ್ಲ. ಅವ್ರೇನ್ ಮಾಡಿದ್ದಾರೆ, ಕಂದಾಯ ಇಲಾಖೆಯವರು, GBA ಅವರು, ಪೊಲೀಸ್ನವರು ಏನು ನೆನ್ನೆ ನೋಡ್ಬೇಕಾಗಿತ್ತು. ನೀವು ಒಂದು 40-50 ಜನ ಏನೋ ಒಳ್ಳೆ ಕ್ರಿಮಿನಲ್ ಪ್ರಕರಣ ನಡೆದಿರೋ ಥರ ಬಂದು ತುಂಬಿಕೊಂಡಿದ್ರು. ತುಂಬಿಕೊಳ್ಳೋದ್ರ ಜೊತೆಗೆ ನಮ್ಮ ಭೀಮ್ ಆರ್ಮಿಯ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳಿಗೆ ಧಮಕಿ ನಡೆದಿದೆ. ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಾವು GBA ಅಧಿಕಾರಿಗಳಿಗೆ ಮತ್ತು ಕಂದಾಯ ಇಲಾಖೆಯವ್ರನ್ನ ನಾವು ಪ್ರಶ್ನೆ ಕೇಳಿ, ಯಾರು ಕಂಪ್ಲೇಂಟ್ ಮಾಡಿದಾರ, ಯಾರು ದೂರದಾರರು, ಏನು ತೊಂದರೆ ಆಗಿದೆ, ಯಾಕೆ ನೀವು ಈ ರೀತಿ ನಮ್ಮ ಮೇಲೆ ಬಂದು ಪ್ರಚೋದನೆ ಮಾಡುವಂಥದ್ದು, ಇಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಅವ್ರ ಹತ್ರ ಆನ್ಸರ್ ಇಲ್ಲ. ಯಾರು ದೂರು ನೀಡಿದ್ದಾರೆ, ಆನ್ಸರ್ ಇಲ್ಲ. ಇದಕ್ಕೇನೋ ಸರ್ಕಾರಿ ದಾಖಲೆಗಳಿದೆಯಾ, ಅದಕ್ಕೂ ಇದಿಲ್ಲ, ಅವ್ರ ಹತ್ರ ಆನ್ಸರ್ ಇಲ್ಲ. ಯಾವೊಂದೂ ಇಲ್ಲದೆ ಇವ್ರು ಹೆಂಗೆ ಬರ್ತಾರೆ, ಯಾರು ಇವ್ರನ್ನ ಕಳಿಸ್ತಾ ಇರೋದು, ಇವ್ರಿಗೆ ಯಾರು ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಅವ್ರು ಯಾರು, ಆ ಅಧಿಕಾರಿ ಯಾರು, ಆ ಪ್ರಭಾವಿ ರಾಜಕಾರಣಿ ಯಾರು, ಇವತ್ತು ನಮ್ಮ ಸಮುದಾಯದವ್ರ ಮೇಲೆ ಪದೇ ಹಲ್ಲೆ ಮಾಡೋಕ್ಕೆ ಕಾರಣಕರ್ತರು ಯಾರು, ಇವ್ರ ಹಿಂದ್ಗಡೆ ಯಾವ ಶಕ್ತಿ ಇದೆ? ರಕ್ಷಣೆ ಕೊಡುವವರು ಯಾರು ಶೋಷಿತರಿದ್ದಾರೋ ಅವರು ಬಂದು ಕೊಡಬೇಕು. ಶೋಷಿತರನ್ನ ಬಿಟ್ಟು ಯಾವುದೋ ಪ್ರಭಾವಿ ರಾಜಕಾರಣಿಗಳಿಗೋ ಅಥವಾ ಪ್ರಭಾವಿಗಳಿಗೋಸ್ಕರನೋ ಅಥವಾ ಭೂಗಳರ ಪರನೋ ಮಾತಾಡಕ್ಕೆ ಬಂದು ನಿಂತ್ಕೊಂಡು ಈ ಥರ ನಮ್ಮ ಶೋಷಿತ ವರ್ಗದವ್ರ ಮೇಲೆ ಪದೇ ಇದು ಮಾಡ್ತಾ ಇರೋ ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಗೇನು ಮನುಷ್ಯತ್ವ ಅಲ್ವಾ? ಇದೇ ನಮ್ಮ ಸಮುದಾಯದವರಿಗೆ ನಿಂದನೆ ಮಾಡಿ, ಕಾನೂನು ಬಾಹಿರವಾದಂಥ ಒಂದು ನಿಂದನೆ ಮಾಡಿದಂಥ ವ್ಯಕ್ತಿ ಮೇಲೆ FIR ಆದರೂ ಕೂಡ ಅವನು ಬಂಧನ ಮಾಡಿಲ್ಲ. ಅಟ್ಲೀಸ್ಟ್ ಕನಿಷ್ಠ ಸೌಜನ್ಯಕ್ಕೋಸ್ಕರನಾದರೂ ಕ್ಷಮೆ ಕೇಳಲಿಲ್ಲ. ಆತ ನಾಚಿಕೆ ಆಗ್ಬೇಕು ಇವರಿಗೆ. ನಮ್ಮ ಹುಡುಗರು ಏನು ನಾವಾಯಿತು, ನಮ್ಮ ಕೆಲಸ ಆಯಿತು, ನಾವು ಸಂಘಟನೆ ಮಾಡ್ಕೋತೀವಿ, ಸಕ್ರಿಯವಾಗೋಣ ಅಂತೇಳಿ ನಾವೇನೋ ಕಷ್ಟ ಬಿದ್ದು ಎಲ್ಲೋ ಒಂದು ಜಾಗ ಹುಡುಕಿ ಆ ಜಾಗದಲ್ಲಿ ಖಾಲಿ ನಿವೇಶನದಲ್ಲಿ ಅದು ಏನು ಕಾನೂನುಬದ್ಧವಾಗಿ, ಯಾವುದು ಕಾನೂನು ವಿರೋಧವಾಗಿದೆ ಹೇಳಿ, ಇದು ನೋಡಪ್ಪ ಇದು ಸರಿಯಾಗಿಲ್ಲ, ಇಲ್ಲಿಗಾಲ್ ಆಗಿದೆ, ನೀವು ಇನ್ನೊಂದ್ಸರಿ ಚೆಕ್ ಮಾಡಿ ಅಂತೇಳಿ ನಾನು ನಮ್ಮ ಸ್ನೇಹಿತರುಗಳಿಗೆ ಹೇಳ್ತೀನಿ. ಒಂದೇ ಒಂದು ಡಾಕ್ಯುಮೆಂಟ್ ತಂದಿಲ್ಲ ನೆನ್ನೆ ಬಂದಿರೋ ಸರ್ಕಾರಿ ಅಧಿಕಾರಿಗಳು. ಕಂದಾಯ ಇಲಾಖೆ ಸಚಿವರೇ ದಯವಿಟ್ಟು ಕೇಳಿಸ್ಕೋಬೇಕು. ಡಾಕ್ಟರ್ G. ಪರಮೇಶ್ವರ್ ಸರ್, ದಯವಿಟ್ಟು ನೀವು ನಮ್ಮ ಸಮುದಾಯಕ್ಕೆ ಸೇರಿದವರು, ಸಮುದಾಯಕ್ಕೆ ಸೇರಿದವರು ಅನ್ನೋದು ಬೇಡ ರೀ, ಕಾನೂನು ಪ್ರಕಾರವಾಗಿ ಆಗಬೇಕು, ಪ್ರಕ್ರಿಯೆ ಆಗಬೇಕು. ಕಂದಾಯ ಇಲಾಖೆಯವರು ವಿನಾ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಹೆಂಗೆ ಬರ್ತಾ ಇದ್ದಾರೆ ನೋಡಿ. ಈ ಥರ ಭೂಗಳರಿಗೆ ಅಥವಾ ಯಾರೋ ಪ್ರಭಾವಿ ರಾಜಕಾರಣಿಗಳಿಗೋ ಅಥವಾ ಯಾವುದೋ ಒಬ್ಬ ಇವು ಪ್ರಭಾವಿಗಳಿಗೆ ಮಣಿದು ಇಲ್ಲಿ ಬಂದು ನಮ್ಮ ಸಂಘಟನೆಯ ಮೇಲೆ ಆಗ್ಬೋದು ಅಥವಾ ಶೋಷಿತರ ಮೇಲೆ ಬಂದು ನಿಂತ್ಕೊಂಡು ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ ಹೇಳ್ರಿ? ವಿಶ್ವದಲ್ಲೇ ನಂಬರ್ 1 ಅಂತ ಅನ್ಸ್ಕೊಂಡ್ರೆ ಸಿಟಿಯಲ್ಲೇ ದಲಿತರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂದರೆ ಇನ್ನೆಲ್ಲಿ ಸಿಗುತ್ತೆ? ಕೃಷ್ಣ ಬೈರೇಗೌಡರು ಸಾಹೇಬ್ರಿಗೂ ಕೇಳ್ತೇನೆ, GBA ಅಧಿಕಾರಿಗಳು ಯಾವುದೇ ದಾಖಲೆ ಇಲ್ಲದೆ ಬಂದು ನಿಂತ್ಕೊಂಡು ಯಾವುದೋ ಒಂದು ಮ್ಯಾಪ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಗೆ ರಕ್ಷಣೆ ಬೇಕು. ನಾಳೆ ದಿವಸ ನಮ್ಗೇನಾದ್ರೂ ಪ್ರಾಣ ಹಾನಿನೋ ಮಾನ ಹಾನಿನೋ ಏನಾದರೂ ಆಗಿದ್ರೆ ಇದೆಲ್ಲದಕ್ಕೂ ಇವರೇ ಹೊಣೆ. ಇದು ಈ ವಿಡಿಯೋ ಮುಖಾಂತರ ತಮಗೆ ನಾವು ಸಂದೇಶ ಕಳಿಸ್ತಾ ಇದ್ವಿ. ದಯವಿಟ್ಟು ನಮ್ಮಂಥ ಶೋಷಿತ ವರ್ಗದವ್ರಿಗೆ, ನಮ್ಮ ಸಮುದಾಯದವ್ರಿಗೆ ನೀವೆಲ್ಲ ರಕ್ಷಣೆ ನೀಡಬೇಕು. ಕಾನೂನು ಹೋರಾಟಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ನಾವು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ರಾಜ್ಯ ಸಮಿತಿನ ರಾಜ್ಯದಲ್ಲೇ ಬಲಪಡಿಸ್ಬೇಕು ಅಂದ್ಬಿಟ್ಟು ಕಾರ್ಯಾಗಾರ ಮಾಡೋಕ್ಕೆ, ಸಮಾರಂಭಗಳು ಮಾಡೋಕ್ಕೆ, ವಿಚಾರಗಳನ್ನ ವಿನಿಮಯ ಮಾಡಲಿಕ್ಕೋಸ್ಕರ ವಿಶ್ವಕ್ಕೆ ಶಾಂತಿಯ ಸಂಕೇತ ಆಗಿರ್ತಕ್ಕಂಥ ಬೌದ್ಧ ಧಮ್ಮದ ಧಮ್ಮಾಚಾರಿಗಳು, ಬಂತೇಜಿಗಳು ಮತ್ತು ಬೌದ್ಧ ಮೂರ್ತಿನ ಇಟ್ಕೊಂಡು ಒಂದು ಶಾಂತಿಯುತವಾಗಿ ಧಮ್ಮ ಉಪದೇಶಗಳ ಮುಖಾಂತರ ಈ ಒಂದು ಜಾಗಕ್ಕೆ ಗುದ್ದಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದ ನಂತರ ನಿನ್ನೆ 3-4 ಗಂಟೆ ಸಮಯದಲ್ಲಿ ಒಂದು BBMP GBA ಅಧಿಕಾರಿಗಳ ತಂಡ, ಒಂದು ಪೊಲೀಸ್ ಅಧಿಕಾರಿಗಳ ತಂಡ, ಮತ್ತೊಂದು ಕಂದಾಯ ಅಧಿಕಾರಿಗಳ ತಂಡ, 3 ತಂಡಗಳು ಮಾಡ್ಕೊಂಡು ಒಂದು 40-50 ಜನ ಅಧಿಕಾರಿಗಳು ಬಂದು ನಮ್ಮ ಮೇಲೆ ಏಕಾಏಕಿ ಧಮಕಿ ದಾಳಿಗಳು ದೌರ್ಜನ್ಯ ಮಾಡಕ್ಕೆ ಬಂದರು. ವಿತ್ ಪೊಲೀಸರು ಇರಬೇಕಾದ್ರೇ ನಮ್ಮ ಮೇಲೆ ಧಮಕಿ ದೌರ್ಜನ್ಯ, ನೀವು ಹಾಕಿರ್ತಕ್ಕಂಥ ಕಂಬಗಳನ್ನೆಲ್ಲ ಬೀಳಿಸ್ತೀವಿ, ನಿಮ್ಮ ಬೋಲ್ಡೆಲ್ಲ ಬೀಳಿಸ್ತೀವಿ, ಎಲ್ಲ ನೀವು ವೆಕೇಟ್ ಮಾಡಬೇಕು ಅಂತ ಹೇಳಿ ಧಮಕಿ ಹಾಕ್ತಾರೆ. ಅದರ ಹೊರತು ಯಾವುದೇ ದಾಖಲಾತಿಗಳು ತಂದಿರಲ್ಲ. ನಮ್ಮ ಹತ್ರ ಎಲ್ಲ ದಾಖಲಾತಿಗಳನ್ನೂ ಕೂಡ ಸಿದ್ಧಪಡಿಸ್ಕೊಂಡು ನಾವು ಪ್ರತಿಭಾವಂತ ಅಡ್ವೊಕೇಟ್ಗಳ ಮುಖಾಂತರ ಆ ಒಂದು ದಾಖಲಾತಿಗಳನ್ನ ಅಧ್ಯಯನ ಮಾಡಿಸಿ ನಾವು ಕಾನೂನುಬದ್ಧವಾಗಿ ದಾಖಲೆಗಳು ಮಾಡ್ಕೊಂಡಿರ್ತೀವಿ. ಮತ್ತು ಅದಾದ ನಂತರ ನನ್ನ ಅಧಿಕಾರಿಗಳೆಲ್ಲ ಬಂದಿರತಕ್ಕಂಥ ಕಾರ್ಯಕ್ಕೆ ಸುಂಕ ಇಲ್ಲದೆ ಥರ ಎಲ್ಲ ಅಧಿಕಾರಿಗಳು ವಾಪಸ್ ಹೊಂಟೋದ್ರು. ಅವ್ರ ಹತ್ರ ದಾಖಲೆ ಇಲ್ಲದೆ ಇರೋ ಕಾರಣ ಎಲ್ಲ ಅಧಿಕಾರಿಗಳು ವಾಪಸ್ ಹೊಂಟೋದ್ರು. ಮತ್ತು ಅದಾದ ನಂತರ ಸಂಜೆ ಈ ನಮ್ಮ GBA ವೆಸ್ಟ್ ಭಾಗದಲ್ಲಿರ್ತಕ್ಕಂಥ JC ಜಾಯಿಂಟ್ ಕಮಿಷನರ್ ಆರತಿ ಮೇಡಮ್ ಅವರು ಬಂದರು. ನೋಡಿ, ನೀವು ಏನು ಕನ್ಸ್ಟ್ರಕ್ಷನ್ ಮಾಡಬೇಡಿ, ನೀವೇನು ಕಿತ್ತಾಕಬೇಡಿ, ಸಂಬಂಧಪಟ್ಟ ದಾಖಲಾತಿಗಳನ್ನ ಅಧಿಕಾರಿಗಳು ಸಲ್ಲಿಸಿ ಅಂದ್ಬಿಟ್ಟು ಒಂದು ಮಾರ್ಗದರ್ಶನ ಕೊಟ್ಬಿಟ್ಟು ತೆರಳಿದ್ರು. ನಾವು ಅದಾದ ನಂತರ ಇವತ್ತು
ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಗುರುವಾರ ಬೆಳಿಗ್ಗೆಯಿಂದ ಒಂದು 4-5 ಗಂಟೆಗಳ ಕಾಲ JC ಮೇಡಮ್ ಆರತಿ ಮೇಡಮ್ ಅವರ ಕಚೇರಿ ಮುಂದೆಗಡೆ ಕೂತ್ಕೊಂಡು ಅವ್ರನ್ನ ಭೇಟಿಯಾಗಿ ಈ ದಾಖಲಾತಿಗಳನ್ನ ಸಂಪೂರ್ಣವಾಗಿ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಈ ದಾಖಲಾತಿಗಳನ್ನ ಅರ್ಥೈಸಿ ಅವರ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಮಾರ್ಗದರ್ಶನ ಸೂಚನೆ ಕೊಟ್ಬಿಟ್ಟು ಇದನ್ನ ಇಲ್ಲಿಗೆ ಬಿಡಿ, ಅವ್ರ ದಾಖಲಾತಿಗಳೆಲ್ಲ ಕರೆಕ್ಟಾಗಿದೆ, ಕಾನೂನುಬದ್ಧವಾಗಿದ್ದಾರೆ ಅಂದ್ಬಿಟ್ಟು ಹೇಳ್ತಾರೆ ಅಂದ್ಕೊಂಡಿದ್ವಿ. ಅದ್ಯಾವುದು ಕೂಡ ನಿರೀಕ್ಷೆ ಮಾಡಿಲ್ಲ. ಅದಾದ ನಂತರ ಅಧಿಕಾರಿಗಳು ಇವತ್ತು ಕೂಡ ಇಲ್ಲಿ ಬಂದು ಧಮಕಿ ಹಾಕಿದ್ರು, ಇವತ್ತು ಕೂಡ ದೌರ್ಜನ್ಯ ಮಾಡಿದ್ರು. ಇವತ್ತು ರೆವಿನ್ಯೂದವ್ರು ಬಂದಿದ್ದರು, GBAದವ್ರು ಬಂದಿದ್ದರು, ಪೊಲೀಸ್ನವರೆಲ್ಲ ಬಂದಿದ್ದರು. ಇವರೆಲ್ಲ ಒಗ್ಗಟ್ಟಾಗಿ ಸೀದಾ ನಮ್ಮ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಕರ್ನಾಟಕ ರಾಜ್ಯ ಸಮಿತಿ ಮೇಲೆ ಇವರೆಲ್ಲ ಒಗ್ಗಟ್ಟಾಗಿ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಸಂಚುಗಳನ್ನ ರೂಪಿಸ್ಕೊಂಬಂದರು. ಇವತ್ತು ಕೂಡ ಏನೇನೋ ಸರ್ಕಸ್ ಮಾಡಿದ್ರು, ಅವ್ರ ಹತ್ರ ಯಾವುದೇ ಕೂಡ ದಾಖಲಾತಿಗಳಿಲ್ಲ. ನಮ್ಮ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿದ್ರು. ಇವತ್ತು ಬಂದ ದಾರಿಗೆ ಸುಂಕ ಇಲ್ಲ ಅಂತಾರೆ, ವಾಪಸ್ ಹೋಗಿದ್ದಾರೆ. ಇವತ್ತೇನು ನಡೀತಾ ಇದೆ ಅಂತ ಸರ್ ಕಟ್ಟಕಡೆದಾಗಿ ಹೇಳಬೇಕಂದ್ರೆ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸಂಘಟನೆಗಳು ಬಲಪಡಿಸಬಾರ್ದು, ಯುವಕರು ಬೆಳಿಬಾರ್ದು, ಅವ್ರು ಯಾವ್ದಾದ್ರು ಒಂದು ದುಚ್ಚಟದಲ್ಲಿ ಬಿದ್ದು ಅದರಲ್ಲೇ ನಲುಗಬೇಕು, ಸಾಯಬೇಕು. ಈ ದೇಶದಲ್ಲಿ ಯುವಕರ ಏಕೀಕರಣ ಆಗಬಾರ್ದು, ಯುವಕರು ಐಕ್ಯತೆ ಮೂಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸಂಘಟನೆಗಳ್ನು ಕೂಡ ಬಲಪಡಿಸ್ತಕ್ಕೆ ಬಿಡ್ತಾ ಇಲ್ಲ. ಸಾವಿರಾರು ಷಡ್ಯಂತ್ರಗಳು ಮಾಡ್ಕೊಂಡು ಇದರಿಂದ ಕಾಣದಂತಹ ಹಲವಾರು ಪೊಲಿಟಿಕಲ್ ಲೀಡರ್ಗಳು ಕೂಡ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ನಾವು ಮುಂದಿನ ದಿನಗಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡ್ತೀವಿ. ಇವ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅದೊಂದು ತನಿಖೆ ಆಗಬೇಕು. ಮತ್ತು ಅದೇ ರೀತಿಯಲ್ಲಿ ಇವತ್ತು ಯಾವ್ಯಾವ ಅಧಿಕಾರಿಗಳು ಬಂದು ನಮ್ಮ ಈ ಒಂದು ಭೋಗ್ಯಕ್ಕೆ ತೊಗೊಂಡಿದ್ವು, ಈ ಪ್ರಾಪರ್ಟಿಗೆ ಬಂದಿದ್ದಾರೆ, ಅವ್ರ ಮೇಲೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಕೂಡ ಕಾನೂನುಬದ್ಧವಾಗಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ರೂಪುರೇಷೆಗಳನ್ನ ಹಾಕ್ಕೊಂಡು ಅತ್ಯಂತ ಕ್ರಾಂತಿಕಾರಿ ಹೋರಾಟಗಳನ್ನ ಕೂಡ ಈ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ತಯಾರಿ ಮಾಡ್ಕೋತೀವಿ ಸರ್. ನಮ್ಮ ಸಂಘಟನಾ ಸದಸ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇಟ್ಕೊಂಡು ಇವತ್ತು ನಾವು ಕಾನೂನು ಚೌಕಟ್ಟಿನಲ್ಲಿದ್ದೀವಿ. ಅವ್ರ ಮುಖಾಂತರ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಸೂಚನೆ ಕೊಡ್ತಿದ್ದಾರೆ. ಇಲ್ಲಿ ನಡೀತಕ್ಕಂಥದ್ದು ಅವ್ರ ಮನಸ್ಸಿಗೂ ಕೂಡ ಅರ್ಥ ಆಗಿದೆ. ನಾವ್ಯಾರು ಕೂಡ ಆತ್ಮಸಾಕ್ಷಿ ವಿರುದ್ಧವಾಗಿ ನಡ್ಕೊಳಕ್ಕಾಗಲ್ಲ. ನಾವೇನೇ ಕೇಳಿದ್ರು ಮಾಡಿದ್ರು ಕೂಡ ಆತ್ಮಸಾಕ್ಷಿ ಒಪ್ಪೋ ಥರನೇ ಮಾಡಬೇಕು. ಇದೆಲ್ಲ ನ್ಯಾಯ ಸಿಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ ಅಂತ ಅವ್ರು ತಿಳಿಸ್ತಾ ಇದ್ದಾರೆ.